ಈ ವಿಡಿಯೋದಲ್ಲಿ ನೋಡ್ಲಿಕ್ಕೆ ಇರೋದು ಪ್ರೀ ಕಂಪೋಸ್ ಅಂದ್ರೆ ಏನು ಅಂತ. ಅದಕ್ಕಿಂತ ಮುಂಚೆ ನಾವು ಮಾಡಬೇಕಾದ ವಿಷಯ ಏನಂದ್ರೆ, ನಾವು ಮುಂಚೆ ಮಾಡಿರೋ ಒಂದು ಟ್ರ್ಯಾಕ್ ಮ್ಯಾಟ್ ಎನ್ನುವ ಈ ಒಂದು ಆನಿಮೇಷನ್, ಇದರ ಈ ಒಂದು ಕಾಂಪೋಸಿಷನ್ ಅನ್ನೋದು ನಾನು 2 ಸೆಕೆಂಡಲ್ಲಿ ಇಟ್ಟಿದ್ದೇನೆ. ಇದನ್ನು ನಾನು ಏನು ಮಾಡ್ತೇನೆ ಅಂದರೆ, ಮೇಲೆ ಕಾಂಪೋಸಿಷನ್ ಅನ್ನೋ ಈ ಒಂದು ಆಪ್ಷನ್ಗೆ ಬಂದು ಇಲ್ಲಿ ಟ್ರಿಮ್ ಕಾಂಪ್ ಟು ವರ್ಕ್ ಏರಿಯಾ, ಅಲ್ಲಾಂದರೆ ಕಂಟ್ರೋಲ್ ಶಿಫ್ಟ್ ಎಕ್ಸ್ ಪ್ರೆಸ್ ಮಾಡಿದ್ರು ಸಾಕಾಗುತ್ತೆ. ಈಗ ನೋಡಿದರೆ ನಮ್ಮ ಈ ಒಂದು ಟೈಮ್ ಲೈನ್ ಅನ್ನೋದು 2 ಸೆಕೆಂಡ್ಗೆ ನಮಗೆ ಕನ್ವರ್ಟ್ ಆಗಿ ಸಿಕ್ಕಿದೆ. ಈಗ ನಾವು ಮಾಡಬೇಕಾದದ್ದು ಏನಂದರೆ, ಒಂದು ಪ್ರೀ ಕಾಂಪ್ ಕ್ರಿಯೇಟ್ ಮಾಡಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತೇನೆ ಅಂದರೆ, ಇಲ್ಲಿ ಕಾಣುವ ಈ ಒಂದು 3 ಲೇಯರ್ ಟ್ರ್ಯಾಕ್ ಮ್ಯಾಟ್, ಶೇಪ್ ಲೇಯರ್ 1, ಶೇಪ್ ಲೇಯರ್ 2, ಈ 3 ಲೇಯರನ್ನು ನಾನು ಕಂಟ್ರೋಲ್ ಪ್ರೆಸ್ ಮಾಡಿ ನಾನು ಸೆಲೆಕ್ಟ್ ಮಾಡ್ತೇನೆ. ನಂತರ ನಮ್ಗೆ ಏನು ಮಾಡ್ಬೋದು ಅಂದರೆ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಪ್ರೀ ಕಾಂಪೋಸ್ ಎನ್ನುವ ಈ ಒಂದು ಆಪ್ಷನ್ ಕಾಣುತ್ತೆ. ಇದು ಜಷ್ಟೊಂದು ನಾವು ಕ್ಲಿಕ್ ಮಾಡಿದರೆ ನಮಗೆ ಪ್ರೀ ಕಾಂಪ್ ಎಂದು ಒಂದು ಪ್ಯಾನಲ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಮಗೆ ಬೇಕಾದ ನೇಮ್ ಕೊಟ್ಟು ಪ್ರೀ ಕಾಂಪ್ ಮಾಡ್ಕೋಬೋದು. ಅಲ್ಲಾಂದರೆ ಕಂಟ್ರೋಲ್ ಶಿಫ್ಟ್ ಸಿ ಪ್ರೆಸ್ ಮಾಡಿದರೂ ಕೂಡ ನಮಗೆ ಸಾಕಾಗುತ್ತೆ. ಅದರ ಶಾರ್ಟ್ಕಟ್ ಆಗಿರುತ್ತೆ ಕಂಟ್ರೋಲ್ ಶಿಫ್ಟ್ ಸಿ. ಕಂಟ್ರೋಲ್ ಶಿಫ್ಟ್ ಸಿ ಪ್ರೆಸ್ ಮಾಡಿದರೆ ನಮಗೆ ಪ್ರೀ ಕಾಂಪ್ ಎನ್ನುವ ಒಂದು ಪ್ಯಾನಲ್ ಕ್ರಿಯೇಟ್ ಆಗುತ್ತೆ. ಇದರಲ್ಲಿ ನಿಮಗೆ ಬೇಕಾದ ನಿಮಗೆ ನೇಮ್ ಕೊಡ್ಬೋದು. ನಾನೀಗ ಏನು ಮಾಡ್ತೇನೆ ಅಂದರೆ, ಟೈಟಲ್ ಎಂದು ನೇಮ್ ಕೊಡ್ತೇನೆ, ಟೈಟಲ್. ನಂತರ ಇಲ್ಲಿ ಓಕೆ. ಈಗ ನೋಡಿದರೆ ಆ ಒಂದು 3 ಲೇಯರ್ ಒಂದೇ ಲೇಯರ್ ಆಗಿ ನಮಗೆ ಕನ್ವರ್ಟ್ ಆಗಿ ಸಿಕ್ಕಿದೆ. ನಾವು ಫಸ್ಟಿಗೆ ಮಾಡುವ ಈ ಒಂದು ಕಾಂಪೋಸಿಷನ್ ಸೇಮ್ ಅದೇ ಥರ ಒಂದು ನಮಗೆ ಒಂದು ಕಾಂಪೋಸಿಷನ್ ಇಲ್ಲಿ ಒಂದು ಕ್ರಿಯೇಟ್ ಆಗಿದೆ. ಈಗ ನಮಗೆ ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ, ಈ ಒಂದು ಟೈಟಲ್ ಎನ್ನುವ ಈ ಒಂದು ಕಾಂಪೋಸಿಷನ್ ಜಸ್ಟ್ ಒಂದು ಡಬಲ್ ಟ್ಯಾಪ್ ಕ್ಲಿಕ್ ಮಾಡಿದರೆ ಸಾಕಾಗುತ್ತೆ. ಈಗ ನಮಗೆ ಈ 3 ಲೇಯರ್ ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮಗೆ ಏನು ಮಾಡ್ಬೋದು ಅಂದರೆ, ನಮಗೆ ಬೇಕಾದ ಚೇಂಜಸ್ ಮಾಡಿ ಅಗೈನ್ ಇದನ್ನು ಕ್ಲೋಸ್ ಮಾಡಿದರೆ ಸಾಕು. ಈಗ ನೋಡಿದರೆ ನಮ್ಮ ಈ ಒಂದು ಟೈಟಲ್ ಅನ್ನೋ ಕಾಂಪೋಸಿಷನ್ ಒಳಗೆ ಅದು ಎಗೈನ್ ಆಗಿ ಬರುತ್ತೆ. ಈಗ ನಮಗೆ ಬೇಕಾದ ಲೇಯರ್ ಸೆಲೆಕ್ಟ್ ಮಾಡಿ ನಮಗೆ ಆರ್ಗನೈಸ್ ಮಾಡಿಡ್ಬೋದು. ನಮ್ಮ ದೊಡ್ಡ ಲಿಸ್ಟ್ ಆಗೋದನ್ನು ನಮಗೆ ಏನು ಮಾಡ್ಬೋದು, ಪ್ರೀ ಕಾಂಪ್ ಮಾಡಿ ನಮಗೆ ಸಣ್ಣ ಲಿಸ್ಟ್ ಆಗಿ ನಮಗೆ ಕನ್ವರ್ಟ್ ಮಾಡಿ ಇಡ್ಬೋದು. ಪ್ರೀ ಕಾಂಪ್ ಮಾಡಿದರೆ ಉಪಯೋಗ ಅಂದರೆ, ನಮಗೆ ಕರೆಕ್ಟಾಗಿ ನಮಗೆ ಆರ್ಗನೈಸ್ ಮಾಡಿ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ಥರ ಈ ಒಂದು ಲೇಯರನ್ನು ನಮಗೆ ಬೇರೆ ಕಾಂಪೋಸಿಷನ್ಗೆ ನಮಗೆ ಇಂಪೋರ್ಟ್ ಮಾಡಿಡ್ಬೋದು. ಏನಂದರೆ, ನಾನೊಂದು ವೀಡಿಯೋ ಇಂಪೋರ್ಟ್ ಮಾಡಿಡ್ತೇನೆ. ಇಲ್ಲಿ ಈ ಒಂದು ವೀಡಿಯೋ ಇಂಪೋರ್ಟ್, ನಂತರ ಇದೊಂದು ನಾನು ಸಪ್ರೇಟಾಗಿ ಒಂದು ಕಾಂಪೋಸಿಷನ್ ಆಗಿ ನಾನು ಕ್ರಿಯೇಟ್ ಮಾಡ್ತೇನೆ. ಈಗ ನೋಡಿದರೆ ವಿಡಿಯೋ 2 ಎಂದೊಂದು ಕಾಂಪೋಸಿಷನ್ ಆಗಿ ಕ್ರಿಯೇಟ್ ಆಗಿದೆ. ಇಲ್ಲಿ ನಾನೇನು ಮಾಡ್ತೇನೆ ಅಂದರೆ, ಈ ಒಂದು ಟೈಟಲ್ ಎಂದು ನಾನು ಹೆಡ್ಡಿಂಗ್ ಕೊಟ್ಟ ಆ ಒಂದು ಪ್ರೀ ಕಾಂಪ್ ಗ್ರ್ಯಾಬ್ ಮಾಡಿ ಈ ಒಂದು ವೀಡಿಯೋದ ಮೇಲ್ಗಡೆ ಇಡ್ತೇನೆ. ಈಗ ನಾವು ಪ್ಲೇ ಮಾಡುವ ಸಮಯದಲ್ಲಿ ನಮಗೆ ಕಾಣ್ಬೋದು, ಆ ಒಂದು ಟ್ರ್ಯಾಕ್ ಮ್ಯಾಟ್ ಎನ್ನುವ ಒಂದು ಆ್ಯನಿಮೇಷನ್ ನಮಗೆ ಈ ಒಂದು ವೀಡಿಯೋದ ಒಳಗೆ ಕೂಡ ನಮಗೆ ಇಂಪೋರ್ಟ್ ಆಗಿದೆ. ಇದೇ ಥರ ನಮಗೆ ಏನು ಮಾಡ್ಬೋದು, ಬೇಕಾದ ಫೈಲ್ ಪ್ರೀ ಕಾಂಪ್ ಮಾಡಿ ನಮಗೆ ಈ ಥರ ಬೇರೆ ಕಾಂಪೋಸಿಷನ್ಗೆ ಕೂಡ ನಮಗೆ ಹಾಕ್ಬೋದು. ಅದೇ ಥರ ನಮಗೆ ಇದರಲ್ಲಿ ಬೇಕಾದ ಎಫೆಕ್ಟ್ ಕೂಡ ನಮಗೆ ಆ್ಯಡ್ ಮಾಡ್ಬೋದು. ಲೇಯರ್ ಸ್ಟೈಲ್ಗೆ ಬಂದು ನಮಗೆ ಡ್ರಾಪ್ ಶೇಡೋ ಬೇಕಾದರೆ ನಮಗೆ ಏನು ಮಾಡ್ಬೋದು, ಡ್ರಾಪ್ ಶೇಡೋ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಾನು ಡ್ರಾಪ್ ಶೇಡೋ ಸ್ವಲ್ಪ ಇನ್ಕ್ರೀಸ್ ಮಾಡಿರ್ತಾನೆ. ಡಿಸ್ಟೆನ್ಸ್ ನಮಗೆ ಬೇಕಾದಾಗ ನಮಗೆ ಡಿಸ್ಟೆನ್ಸ್ ಕೂಡ ಮಾಡಿಡ್ಬೋದು. ಈ ಥರ ನಮಗೆ ಏನು ಮಾಡ್ಬೋದು, ಬೇಕಾದ ಕಡೆ ಈ ಒಂದು ಟ್ರ್ಯಾಕ್ ಮ್ಯಾಟ್ ಕೂಡ ನಿಮಗೆ ಇಡಲಿಕ್ಕೆ ಯೂಸ್ ಆಗುತ್ತೆ. ಅದೇ ಥರ ಇದು ನನಗೆ ಸ್ವಲ್ಪ ಸಣ್ಣದು ಮಾಡಬೇಕಾದ್ರೆ ನನಗೆ ಎಸ್ ಪ್ರೆಸ್ ಮಾಡಿ ನನಗೆ ಏನು ಮಾಡ್ಬೋದು, ಇದು ಸ್ವಲ್ಪ ಸಣ್ಣದು ಮಾಡ್ಬೋದು. ಅದೇ ಥರ ನನಗಿದೆ ಇನ್ನೊಂದು ಕಾಪಿ ಬೇಕಂದರೆ ನಮಗೆ ಕಂಟ್ರೋಲ್ ಡಿ ಪ್ರೆಸ್ ಮಾಡಿದರೆ ಸಾಕಾಗುತ್ತೆ. ಅಲ್ಲಾಂದರೆ ನಮಗೆ ಕಂಟ್ರೋಲ್ ಸಿ, ಕಂಟ್ರೋಲ್ ವಿ ಪ್ರೆಸ್ ಮಾಡಿದರೂ ಕೂಡ ಸಾಕಾಗುತ್ತೆ. ನಮಗೆ ಬೇಕಾದಷ್ಟು ನಮಗೆ ಇದರ ಡೂಪ್ಲಿಕೇಟ್ ತೆಗಿಬೋದು. ಅದೇ ಥರ ನಮಗೆ ಬೇಕಾದ ಕಡೆ ನಮಗೆ ಗ್ರ್ಯಾಬ್ ಮಾಡಿ ಕೂಡ ಇಡ್ಬೋದು. ಇದಾಗಿರುತ್ತೆ ನಮ್ಮ ಪ್ರೀ ಕಾಂಪ್ ಎನ್ನುವುದು.